वाले हैं। उससे पहले यहाँ कन्नड़ भाषी लोगों के लिए मैं 2-4 कन्नड़ में बात करूँ। ಪೂಜ್ಯ ಗುರುಗಳು, ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿದ್ದು ಕೃಷಿ ಮತ್ತು ಮೂಲಾಧಾರ ಚಕ್ರದ ಮಧ್ಯ ಏನಾದರೂ ಸಂಬಂಧವಿದೆಯೇ? ಶರೀರದಲ್ಲಿ ಎಲ್ಲ ಚಕ್ರಗಳು ಪಂಚಭೂತಗಳೊಂದಿಗೆ ಸಂಬಂಧ ಇಟ್ಕೊಂಡಿರ್ತದೆ. ಮೂಲಾಧಾರ ಚಕ್ರ ಅಂತದ್ದು ಅದು ಪೃಥ್ವಿ ತತ್ವದೊಂದಿಗೆ, ಹಾಗೆ ನೋಡಿದ್ರೆ ಸ್ವಾದಿಷ್ಠಾನ ಚಕ್ರ ಏನಿದೆ ಅದು ಜಲತತ್ವದೊಂದಿಗೆ ಸಂಬಂಧ ಇದೆ. ಮಣಿಪುರ ಚಕ್ರ ನಾಭಿಯಲ್ಲಿರ್ತಕ್ಕಂಥ ಚಕ್ರ ಅಗ್ನಿ ತತ್ವದೊಂದಿಗೆ ಸಂಬಂಧ ಹೊಂದಿದೆ. ಈ ಶರೀರದಲ್ಲಿ ನೋಡಿದ್ರೆ ನೋಡಿ 5 ತತ್ವಗಳ ಪ್ರಾಮುಖ್ಯತೆ ಈ ಬೇರೆ ಬೇರೆ ಕಡೆಗೆ ಇರ್ತದೆ. ಆದ್ದರಿಂದ ಈ ಪಂಚಭೂತಾತ್ಮಕವಾದ ಶರೀರದಲ್ಲಿ ಭೂತನಾಥ ಇರೋದ್ರಿಂದ ಶಿವನ ಮೊರೆ ಹೋಗಬೇಕು. ಶಿವ ಇಲ್ಲದಿದ್ದರೆ ಬೇರೆ ಏನೂ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೆ ಶಿವನ ಆರಾಧನೆ ಮಾಡಿದ್ರೆ ಎಲ್ಲ ಥರದ ವೈಮನಸ್ಯವು, ಎಲ್ಲ ಥರದ ವಿಷಮತೆಯು ದೂರವಾಗುತ್ತೆ ಅಂತ. ಪೂಜ್ಯ ಗುರುಗಳೇ, ಒಂದು ಕಾಲದಲ್ಲಿ ಭಾರತವನ್ನು ಸೋನೆ ಕಿ ಚಿಡಿಯಾ ಎಂದು ಕರೆಯುತ್ತಿದ್ದರು. ಈಗ ತಾವು ಭಾರತ ಮಾತೆಯನ್ನು ಯಾವ ಹೆಸರಿನಿಂದ ಕರೆಯಲು ಬಯಸುತ್ತೀರಿ? ನೋಡಿ, ನಾವು ಯಾವುದೇ ಹೆಸರಿನ ಕೇಳಲು ಭಾರತ ಒಂದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇರ್ತಕ್ಕಂಥ ನಮ್ಮ ಭಾರತ ಮಾತೆ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕವಿಗಳ ಹಾಡು. ಅಂದರೆ ಆ ವಿಶಾಲ ದೃಷ್ಟಿಕೋನ, ಇಡೀ ಭಾರತವು ನಮ್ಮದು ಅಂತಕ್ಕಂಥ ವಿಶಾಲವಾದ ದೃಷ್ಟಿಕೋನ ಇದೆ. ಕರ್ನಾಟಕ ನಮ್ಗೆ ಹೌದು, ನಾಡು ನುಡಿ ನೆಲ ನೀರು ಎಲ್ಲ ನಾವು ನಮ್ಮದು ಅಂತಕ್ಕಂಥ ಅಭಿಮಾನ ಇರಬೇಕು, ಕನ್ನಡ ಭಾಷೆ ಅಭಿಮಾನ ಇರಬೇಕು. ಅದರ ಜೊತೆಗೆ ವಿಶಾಲ ಮನೋಭಾವನೆ, ವಿಶ್ವಾತ್ಮ. ಗುಂಡೂರಾವ್ ಡಿವಿಜಿ ಅವರು ಹೇಳಿದಲ್ಲ, ವಿಶ್ವಾತ್ಮನಲ್ಲಿ ಮೊರೆ ಹೋಗು. ವಿಶ್ವಾತ್ಮನ ಬಗ್ಗೆಗೂ ತಿಳ್ಕೋಬೇಕು, ಹಾಗೆ ಜೀವಾತ್ಮ, ವಿಶ್ವಾತ್ಮ, ಪರಮಾತ್ಮ ಇದರ ಬಗ್ಗೆ